ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾಲ್ಫಾರ್ಮ್ ಆಗಿರುವ ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕೆ ಹೊರಟಿದ್ದೀನಿ. ಈ ಯೋಜನೆಯಲ್ಲಿ ನಿಮಗೆ 75% ಸಬ್ಸಿಡಿ ಸಿಗುತ್ತೆ. ಮ್ಯಾಕ್ಸ್ ಅಂದ್ರೆ 4 lakhs ರೂಪಾಯಿವರೆಗೂ ನಿಮಗೆ ಸಬ್ಸಿಡಿ ಸಿಗುತ್ತೆ. ಇದರಲ್ಲಿ ನೀವು ಎರಡು ತರ ಆಪ್ಷನ್ ಇದೆ. ಒಂದು ಗೂಡ್ಸ್ ವೆಹಿಕಲ್ ಪರ್ಚೇಸ್ ಮಾಡಕ್ಕೆ, ಮತ್ತೆ ಇನ್ನೊಂದು ಟೂರಿಸ್ಟ್ ಟ್ಯಾಕ್ಸಿ ಪರ್ಚೇಸ್ ಮಾಡಕ್ಕೆ ಆಪ್ಷನ್ ಇದೆ. ಇದು ನಿಮಗೆ ಅಮೌಂಟ್ ಬಂದ್ಬಿಟ್ಟು ಸಬ್ಸಿಡಿ ಡೈರೆಕ್ಟ್ ನಿಮ್ ಕೈ ಕೊಡೋದಿಲ್ಲ, ಇದು ಡೈರೆಕ್ಟ್ ಶೋರೂಮ್ಗೆ ಕೊಡ್ತಾರೆ. ಅದ್ರ ಮೇಲ್ಪಟ್ಟಿದ ಅಮೌಂಟ್ ಏನ್ ಬರುತ್ತೋ ನೀವು ಅದನ್ನ ನೀವು ಪೇ ಮಾಡಿಬಿಟ್ಟು ಶೋರೂಮ್ ಅಲ್ಲಿ ನೀವು ವೆಹಿಕಲ್ ತಗೊಬೇಕಾಗುತ್ತೆ. ಇದು ಯೆಲ್ಲೋ ಬೋರ್ಡ್ ಗಾಡಿನೇ ಕೊಡ್ತಾರೆ ಹೊರತು ನಿಮ್ಗೆ ಯಾವುದೇ ರೀತಿ ವೈಟ್ ಬೋರ್ಡ್ ಗಾಡಿ ಕೊಡೋದಿಲ್ಲ. ಈ ಸ್ಕೀಮ್ಗೆ ನೀವು ಅಪ್ಲೈ ಮಾಡ್ಲಿಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಕ್ಯಾಶ್ ಟು ಇನ್ಕಮ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, DL ಬೇಕಾಗುತ್ತೆ, ರೇಷನ್ ಕಾರ್ಡು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಬ್ಯಾಂಕ್ ಪಾಸ್ಬುಕ್, ಇಷ್ಟು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ನೀವು 75% ಸಬ್ಸಿಡಿ ತಗೊಬೇಕಾದ್ರೆ. ಈ ಚಾನಲ್ಗೆ ನೀವು ಫಸ್ಟ್ ಟೈಮ್ ಭೇಟಿ ಕೊಡ್ತಾ ಇದ್ರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಳು ನಿಮ್ಗೆ ಸಿಗ್ತಾ ಇರುತ್ತೆ. ಗೌರ್ಮೆಂಟ್ ಇಂದ ಸಿಗುವಂತ ಎಲ್ಲಾ ಸಬ್ಸಿಡಿ ಲೋನ್ಗಳ ಬಗ್ಗೆ, ಹಾಗೆ ಹೊಸ ಹೊಸ ಯೋಜನೆಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಪ್ಲಿಕೇಶನ್ಗಳ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ವಿಡಿಯೋ ಅಲ್ಲಿ ಕಾಮೆಂಟ್ಸ್ ಗಳನ್ನ ಹಾಕಿ. ನೀವು ಕಾಮೆಂಟ್ಸ್ ಗಳು ಹಾಕಿದ್ರೆ ನಿಮ್ ಕಾಮೆಂಟ್ಸ್ ಗಳು ನೋಡಿ ಅದಕ್ಕೆ ರಿಪ್ಲೈ ಮಾಡಿ. ಅದಕ್ಕೆ ನೀವು ಯಾವ ಕಾಮೆಂಟ್ಸ್ ಹಾಕಿದ್ದು ಅದೇ ರಿಲೇಟೆಡ್ ಅಪ್ಲಿಕೇಶನ್ ಗಳನ್ನ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಈಗ ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸೇವಾ ಸಿಂಧು ಓಪನ್ ಮಾಡಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಇದನ್ನ ಅಪ್ಲೈ ಮಾಡೋಕೆ ಮುಂಚೆ ಈ ಸೇವಾ ಸಿಂಧು ಓಪನ್ ಆದ್ಮೇಲೆ ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂಸರ್ ಇದ್ರೆ, ಸಿಟಿಜನ್ ಯೂಸರ್ಸ್ ಇದ್ರೆ ಇಲ್ಲಿ ನಿಮ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂಸರ್ ಆಗಿದ್ರೆ ನಿಮ್ ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ನೆನಪಿಲ್ಲ ಅಂತ ಹೇಳಿದ್ರೆ ಗೆಟ್ OTP ಕೊಡಿ. ಫಸ್ಟ್ ಟೈಮ್ ಯೂಸರ್ಸ್ ಆಗಿದ್ರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಆಗಿ ನಿಮ್ಮ ಪಾಸ್ವರ್ಡ್ ಏನ್ ಕೊಟ್ಟಿರ್ತಾರೆ ಪಾಸ್ವರ್ಡ್ ಕೊಟ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಕೊಟ್ಟು ಸಬ್ಮಿಟ್ ಕೊಟ್ಟರೆ ಲಾಗಿನ್ ಆಗುತ್ತೆ. ಜಸ್ಟ್ ನೀವು ಈ ತರ ಲಾಗಿನ್ ಆಗಿದ ತಕ್ಷಣ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ಅಪ್ಲೈ ಫಾರ್ ದ ಸರ್ವಿಸಸ್ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಈ ಅಪ್ಲೈ ಫಾರ್ ದ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲೊಂದು ಸರ್ಚ್ ಬಾಕ್ಸ್ ಬರುತ್ತೆ ನಿಮ್ಗೆ. ಈ ಸರ್ಚ್ ಬಾಕ್ಸ್ ಅಲ್ಲಿ ನೀವು ಯಾವ ಸ್ಕೀಮ್ ಅಪ್ಲೈ ಮಾಡ್ತಿದ್ರಿ, ಈಗ ನಾವು ಸ್ವಾವಲಂಬಿ ಸಾರಥಿ ನೀವು ಅಪ್ಲೈ ಮಾಡ್ತಿದ್ರಿಂದ ಸ್ವಾವಲಂಬಿ ಸಾರಥಿ ಅಂತ ಇಲ್ಲಿ ಸರ್ಚ್ ಮಾಡಿ. ಇಲ್ಲಿ ನೋಡಿ, ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾಲ್ಫಾರ್ಮ್ ಆಗಿರುವ ಸ್ವಾವಲಂಬಿ ಸಾರಥಿ ಸ್ಕೀಮ್ 4 lakhs ಸ್ವಾವಲಂಬಿ ಸಾರಥಿ ವಾಹನ ಯೋಜನೆಗೆ 4 ಲಕ್ಷಗಳ ಮ್ಯಾಕ್ಸಿಮಮ್ ಸ್ಕೀಮ್ ಬೆನಿಫಿಟ್ ಸಿಗುತ್ತೋ ಅದೇ ಸ್ಕೀಮ್ ಬೆನಿಫಿಟ್ ನೇಮ್ ಅಲ್ಲಿ ಕೊಟ್ಟಿರ್ತಾರೆ ಸ್ಕೀಮ್ ಅಲ್ಲಿ. ಇದನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವು ಕ್ಲಿಕ್ ಮಾಡ್ಕೊಂಡ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾಲ್ಫಾರ್ಮ್ ಆಗಿರೋ ಸ್ವಾವಲಂಬಿ ಸಾರಥಿ ಯೋಜನೆದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಯಾರ್ದು ಅಪ್ಲೈ ಮಾಡ್ತಿರ್ತೀರೋ ಆ ಸ್ಕೀಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಆಧಾರ್ ನಂಬರ್ ಎಂಟ್ರಿ ಮಾಡಿ. ನೀವು ಯಾವ ನಿಗಮದ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂತ ನೋಡ್ಕೊಬೇಕಾಗುತ್ತೆ. ಯಾಕಂದ್ರೆ ಪರ್ಟಿಕ್ಯುಲರ್ ಕ್ಯಾಸ್ಟ್ಗೆ ಪರ್ಟಿಕ್ಯುಲರ್ ನಿಗಮಗಳಿರುತ್ತೆ. ನೀವು ಯಾವ ಕ್ಯಾಸ್ಟ್ ಅಂತ ನಿಮ್ಗೆ ಯಾವ ಕ್ಯಾಸ್ಟ್ಗೆ ಯಾವ ನಿಗಮ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಯೂಟ್ಯೂಬ್ ಅಲ್ಲಿ ಕಾಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬೇಕಾದ್ರೆ ನಿಮ್ಗೆ ಯಾವ ಕ್ಯಾಸ್ಟ್ ಯಾವ ನಿಗಮಕ್ಕೆ ಬರುತ್ತೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಆಧಾರ್ ನಂಬರ್ ಇಲ್ಲಿ ಎಂಟ್ರಿ ಮಾಡಾದ್ಮೇಲೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಡಿಕ್ಲರೇಷನ್ ಇರುತ್ತೆ, ಅದನ್ನ ಕೊಟ್ಬಿಟ್ಟು ಇಲ್ಲಿ ಗೆಟ್ OTP ತಗೊಳ್ಬೇಕಾಗುತ್ತೆ. ನೀವು OTP ಸೆಂಡ್ ಆಗಿರುತ್ತೆ, ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ OTP ಏನ್ ಬಂದಿರುತ್ತೋ ಅದನ್ನ OTP ಎಂಟ್ರಿ ಮಾಡಿ. ನೀವು ಇಲ್ಲಿ OTP ಎಂಟ್ರಿ ಆದ್ಮೇಲೆ ಸಬ್ಮಿಟ್ ಕ್ಲಿಕ್ ಮಾಡ್ಬೇಕಾಗುತ್ತೆ. ಗೆಟ್ ಆಧಾರ್ ವಿವರಗಳನ್ನ ಪಡೆಯುತ್ತೆ, ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇರುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಗೆ ಆಧಾರ್ ಏನ್ ಫೆಚ್ ಆಗಿದ್ದು ಡೀಟೇಲ್ಸ್ ಅದು ಬರುತ್ತೆ. ಮೊಬೈಲ್ ನಂಬರ್ ಎಂಟ್ರಿ ಮಾಡಿ. ನೀವು ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಮೌಸ್ ಕರ್ಸರ್ ನೀವು ಹೊರಡೆ ಕ್ಲಿಕ್ ಮಾಡ್ತಿದ್ದಾಗೆ ನೀವು ಯಾವ ಮೊಬೈಲ್ ನಂಬರ್ ಎಂಟ್ರಿ ಮಾಡಿರ್ತೀರೋ ಆ ನಂಬರ್ಗೆ ಒಂದು ವೆರಿಫಿಕೇಶನ್ OTP ಹೋಗುತ್ತೆ. ಸೇವಾ ಸಿಂಧು ವೆರಿಫಿಕೇಶನ್ OTP. ಸೇವಾ ಸಿಂಧು ವೆರಿಫಿಕೇಶನ್ OTP ಎಂಟ್ರಿ ಮಾಡಿ ವ್ಯಾಲಿಡೇಟ್ ಕೊಡಿ. ನೀವು ಇಲ್ಲಿ ವೆರಿಫೈಡ್ ಆಗುತ್ತೆ. ಅದು ವೆರಿಫೈಡ್ ಆದ್ಮೇಲೆ ನಿಮ್ಮ ತಂದೆ ನೇಮ್ ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ನಿಮ್ಗೆ ರೆಡ್ ಮಾರ್ಕ್ ಅಲ್ಲಿ ಯಾವ್ಯಾವ ತೋರಿಸ್ತಿದ್ಯೋ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಪಾಯಿಂಟ್ ಆಫ್ ಮಾಡ್ತಿದ್ದಿಲ್ಲ, ಇಲ್ಲಿ ಕರ್ಸರ್ ಇದೆಯಲ್ಲ, ಈ ರೆಡ್ ಮಾರ್ಕ್ ಅಲ್ಲಿ ಯಾವ್ಯಾವ್ದು ತೋರಿಸ್ತಿದ್ಯೋ ಅದೆಲ್ಲ ಕಂಪಲ್ಸರಿ ಇರುತ್ತೆ, ಎಂಟ್ರಿ ನೀವು ಮಾಡ್ಲೇಬೇಕು. ಉದಾಹರಣೆಗೆ ನೋಡಿ, ಇಲ್ಲಿ ರೆಡ್ ಮಾರ್ಕ್ ಎಲ್ಲವೂ ಇದೆಯಲ್ಲ, ಇದೆಲ್ಲವೂ ನೀವು ಎಂಟ್ರಿ ಮಾಡ್ಕೊಳ್ಳೇಬೇಕು. ಇಲ್ಲಿ ನಿಮ್ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ಬೇಕಾಗುತ್ತೆ. ಆರ್ಥಿಕ ವರ್ಗೀಕರಣ, ನೀವು APL ಕಾರ್ಡ್ ಇದ್ರೆ APL ಅಂತ ಎಂಟ್ರಿ ಮಾಡಬೇಕು, BPL ಕಾರ್ಡ್ ಇದ್ರೆ BPL ಅಂತ ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ದಿವ್ಯಾಂಗತರ ಡಿಸಬಿಲಿಟಿ ಡಿಫರೆಂಟ್ಲಿ ಏಬಲ್ಡ್ ಹ್ಯಾಂಡಿಕ್ಯಾಪ್ ಅಂತ ಕೇಳುತ್ತೆ, ಅಲ್ಲಿ ನೀವು ನೋ ಅಥವಾ ಎಷ್ಟಿದ್ರೆ ಎಷ್ಟು ಕೊಡ್ಬೇಕಾಗುತ್ತೆ, ನೋ ಇದ್ರೆ ನೋ ಕೊಡ್ಬೇಕಾಗುತ್ತೆ. ಅದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ನಿಮ್ದು RD ನಂಬರ್ ಎಂಟ್ರಿ ಮಾಡ್ತಿದ್ದಂಗೆ, ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಎಂಟ್ರಿ ಮಾಡ್ತಿದ್ದಂಗೆ ನಿಮ್ದು ಡೀಟೇಲ್ಸ್ ಬರಬೇಕಾಗುತ್ತೆ. ಯಾವ ಕ್ಯಾಸ್ಟ್ ಅಂತ ಅದೇ ಆಟೋ ಫೆಚ್ ಆಗುತ್ತೆ. ಇಲ್ಲಿ ಇನ್ಕಮ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೀವು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಹಾಕ್ಬೇಕು. ಅದಾಗಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಹಾಕಿದ ತಕ್ಷಣ ಅವ್ರದ್ದು ನೇಮು ಮತ್ತೆ ಅವ್ರದ್ದು ಇನ್ಕಮ್ ಆಟೋ ಫೆಚ್ ಆಗುತ್ತೆ. ಇಲ್ಲಿ ನಿಮ್ಗೆ ಆಪ್ಷನ್
ವೆಹಿಕಲ್ ಡೀಟೇಲ್ಸ್ ಇಲ್ಲ, ಇಲ್ಲಿ ಎರಡು ಆಪ್ಷನ್ ಬರುತ್ತೆ ನಿಮಗೆ, ಗೂಡ್ಸ್ ವೆಹಿಕಲ್ ಮತ್ತೆ ಟ್ಯಾಕ್ಸಿ ಅಂತ. ಟೂರಿಸ್ಟ್ ಟ್ಯಾಕ್ಸಿ ಅಥವಾ ಗೂಡ್ಸ್ ವೆಹಿಕಲ್ ಎರಡು ಆಪ್ಷನ್ ಬರುತ್ತೆ. ಇಲ್ಲಿ ನಾನು ಅಪ್ಲೈ ಮಾಡ್ತಾ ಇರೋದು ಗೂಡ್ಸ್ ವೆಹಿಕಲ್ದು, ಅದಕ್ಕೆ ಗೂಡ್ಸ್ ವೆಹಿಕಲ್ ಅಂತ ತಗೊಂಡಿದ್ದೀನಿ. ಟೂರಿಸ್ಟ್ ಟ್ಯಾಕ್ಸಿ ಕೂಡ ನೀವು ಅಪ್ಲೈ ಮಾಡ್ಕೊಬಹುದು. ಈ ಎರಡು ಗಾಡಿ ನೀವು ಯಾವುದೇ ತಗೊಂಡ್ರು ಯೆಲ್ಲೋ ಬೋರ್ಡ್ ಗಾಡಿ ಮಾತ್ರನೇ ಕೊಡೋದು, ವೈಟ್ ಬೋರ್ಡ್ ಗಾಡಿ ಕೊಡೋದಿಲ್ಲ ನಿಮ್ಗೆ. DL ಕಂಪಲ್ಸರಿ ಇರಬೇಕಾಗುತ್ತೆ. ಇದರಲ್ಲಿ ಏನು ಕೆಲವರು ಹೇಳ್ತಾರೆ ಹೆವಿ ಬ್ಯಾಡ್ಜ್ ಇರಬೇಕು ಅಂತ, ಆದರೆ ಏನಿಲ್ಲ, 4 ವೀಲರ್ DL ಇದ್ರೆ ಸಾಕು ಅಪ್ಲೈ ಮಾಡ್ಲಿಕ್ಕೆ ನೀವು ಎಲಿಜಿಬಿಲಿಟಿ ಇರ್ತೀರಾ. ಇದಕ್ಕೆ ಹೆವಿ ಬ್ಯಾಡ್ಜ್ ಇರಬೇಕು ಅಂತ ಏನಿಲ್ಲ. ಮೈಸೂರು ಜಿಲ್ಲೆ, ತಾಲೂಕು ಮತ್ತೆ ಹೋಬಳಿ, ಗ್ರಾಮ, ವಿಧಾನಸಭಾ ಕ್ಷೇತ್ರ, ಅಡ್ರೆಸ್, ಪಿನ್ ಕೋಡ್ ಇಷ್ಟು ಫುಲ್ ಎಂಟ್ರಿ ಮಾಡ್ಕೊಂಡು ಆಧಾರ್ ಅಥೆಂಟಿಕೇಶನ್ ಆಪ್ಷನ್ ಇರುತ್ತೆ, ಅದನ್ನ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಥೆಂಟಿಕೇಶನ್ ಇರುತ್ತೆ, ಅದನ್ನ ಕೊಟ್ಕೊಂಡು ನೀವು ಇಲ್ಲಿ ಕ್ಯಾಪ್ಚರ್ ಇರುತ್ತೆ, ಕ್ಯಾಪ್ಚರ್ ಎಂಟ್ರಿ ಮಾಡ್ಬೇಕಾಗುತ್ತೆ. ಕ್ಯಾಪ್ಚರ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡ್ಬೇಕು. ನೀವು ಏನ್ ಎಂಟ್ರಿ ಮಾಡಿದ್ರು ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಎಲ್ಲವೂ ಕರೆಕ್ಟ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಅಥವಾ ಏನಾದ್ರು ತಪ್ಪು ಮಾಡಿದ್ರೆ ಇಲ್ಲಿ ಎಡಿಟಿಂಗ್ ಆಪ್ಷನ್ ಕೂಡ ಇರುತ್ತೆ. ಎಲ್ಲ ಸರಿ ಇದ್ರೆ ಅಟ್ಯಾಚ್ ಅನ್ನಕ್ಕೆ ಸೇರಿಸ್ಕೊಡಿ. ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, DL ಇಷ್ಟು ಅಪ್ಲೋಡ್ ಮಾಡ್ಬೇಕಾಗತ್ತೆ ನೀವು. ಈಗ ಆಲ್ರೆಡಿ ಇಲ್ಲಿ ಏನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿದ್ರೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೇವ್ ಅನ್ನಕ್ಕೆ ಸೇರಿಸ್ಕೊಟ್ಟು ಇಲ್ಲಿ ಮೇಕ್ ಪೇಮೆಂಟ್ ಕೊಟ್ರೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ಸಿಟಿಜನ್ ಲಾಗಿನ್ ಇಲ್ಲಿ ಮೇಕ್ ಪೇಮೆಂಟ್ ಆಪ್ಷನ್ ಬರಲ್ಲ, ಜಸ್ಟ್ ಸಬ್ಮಿಟ್ ಕೇಳುತ್ತೆ. ಸಬ್ಮಿಟ್ ಕೇಳಿದ ತಕ್ಷಣ ಅಕ್ಲಾಟ್ಮೆಂಟ್ ಓಪನ್ ಆಗುತ್ತೆ ನಿಮಗೆ. ಇದೇ ತರದ ಮುಂದಿನ ಅಪ್ಡೇಟ್ಸ್ಗಳು ಬೇಕು ಅಂದ್ರೆ ಪ್ಲೀಸ್ ಎಲ್ಲರೂ ಫಾಲೋ ಆಗಿ, ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ.